ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಕೋಲಾರ ರಸ್ತೆಯ ರಹಮತ್ ನಗರ ಮುಖ್ಯ ರಸ್ತೆಯ ಬಳಿ ಗ್ಯಾಲಕ್ಸಿ ಹೋಮ್ ಅಪ್ಲಯನ್ಸಸ್ ಹಿಂಭಾಗದಲ್ಲಿರುವ ಕಟ್ಟಡದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ರೆಸ್ಪಾನ್ಸಿಬಲ್ ಆಕ್ಟಿವ್ ಸಿಟಿಜನ್ಶಿಪ್ ವಿಜಯಪುರ ಲೇಸನ್ ವತಿಯಿಂದ ರಾಜಸ್ಥಾನ ಹನುಮಾನ್ಗಢ ಲೋಹಿಯಾ ಆರೋಗ್ಯ ಜೀವನ ಸಂಸ್ಥಾನದ ಡಾಕ್ಟರ್ ರಾಮ್ ಮನೋಹರ್ ರವರ ಸಹಯೋಗದೊಂದಿಗೆ ಆಕ್ಯುಪ್ರೆಷರ್ ಮತ್ತು ಸುಜೋಕೋರ್ ಮ್ಯಾಗ್ನೆಟ್ ಮತ್ತು ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರ 6 ದಿನಗಳು ಮಾತ್ರ ವಿಜಯಪುರ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಸುವರ್ಣಾವಕಾಶ. ಇದರ ಮಾಹಿತಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಹಾಗೆ ಥೆರಪಿ ಚಿಕಿತ್ಸಾ ಶಿಬಿರಕ್ಕೆ ಆಗಮಿಸಿ ನಿಮ್ಮ ಆರೋಗ್ಯವನ್ನ ಸರಿಪಡಿಸಿಕೊಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ಪಕ್ಕದ ರೆಹಮತ್ ನಗರ ಗ್ಯಾಲಕ್ಸಿ ಹೋಮ್ ಅಪ್ಲಯನ್ಸಸ್ ಹಿಂಭಾಗದಲ್ಲಿ ಆಕ್ಯುಪ್ರೆಷರ್ ಮತ್ತು ಸುಜೋಕೋ ಮ್ಯಾಗ್ನೆಟ್ ಮತ್ತು ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರ ದಿನಾಂಕ 21/8/2025 ಗುರುವಾರದಿಂದ ದಿನಾಂಕ 28/8/2025 ಗುರುವಾರದವರೆಗೆ 8 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ರಿಂದ 12 ಗಂಟೆ ಮತ್ತು ಸಂಜೆ 4 ರಿಂದ ರಾತ್ರಿ 7 ಗಂಟೆ ತನಕ ಶಿಬಿರ ನಡೆಯುತ್ತದೆ. ಆಕ್ಯುಪ್ರೆಷರ್ ಚಿಕಿತ್ಸಾ ಪದ್ಧತಿಯು ಪ್ರಾಕೃತಿಕ ಚಿಕಿತ್ಸೆಯ ಒಂದು ಅಂಗ. ಆಕ್ಯುಪ್ರೆಷರ್ ಬಿಂದುಗಳು ಅಂಗೈ ಮತ್ತು ಅಂಗಾಲುಗಳ ಮೇಲೆ ನೆಲೆಸಿವೆ. ಇವು ನರಗಳ ತುದಿಗಳು. ಶರೀರದ ಯಾವುದಾದರೂ ಅಂಗದಲ್ಲಿ ಹೊರಗಿನ ಅಥವಾ ಒಳಗಿನ ಕೊರತೆ ಅಥವಾ ನೋವು ಉಂಟಾದರೆ ಆಕ್ಯುಪ್ರೆಷರಿನ ಪದ್ಧತಿಯಿಂದ ಅದರ ಚಿಕಿತ್ಸೆಯನ್ನ ಮಾಡಬಹುದಾಗಿದೆ. ಈ ಚಿಕಿತ್ಸೆಯಿಂದ ಶರೀರದ ರಕ್ತ ಚಲನೆಯ ಮೇಲೆ ಪ್ರಭಾವ ಬೀರಿ ಯಾವುದೇ ಔಷಧಿಗಳ ಸೇವನೆ ಮಾಡದೆ ಗುಣವಾಗಲು ಸಹಕರಿಸುತ್ತದೆ. ಅಲ್ಲದೆ ತಮ್ಮ ಜೈವಿಕ ಊರ್ಜಿಯನ್ನ ಹೆಚ್ಚಿಸಿ ಶಾರೀರಿಕ ಕೊರತೆ ಶೀಘ್ರ ನಿವಾರಣೆ ಮಾಡುತ್ತದೆ ಎಂದು ಆಕ್ಯುಪ್ರೆಷರ್ ಥೆರಪಿಸ್ಟ್ ಮಾಹಿತಿಯನ್ನ ನೀಡಿದರು. ಇನ್ನು ಆಕ್ಯುಪ್ರೆಷರ್ ಚಿಕಿತ್ಸಾ ಪದ್ಧತಿಯಿಂದ ಕಾಯಿಲೆಗಳಾದ ಅಧಿಕ ತೂಕ, ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಸಕ್ಕರೆ ಕಾಯಿಲೆ, ಕುತ್ತಿಗೆ ನೋವು, ಬೆನ್ನು ನೋವು, ತಲೆನೋವು, ಹಾಸಿಗೆ ಒದ್ದೆಯಾಗುವುದು, ಪಾರ್ಶ್ವವಾಯು, ಮಂಡಿ ನೋವು, ಕೀಲು ನೋವು, ಆಹಾರ ಜೀರ್ಣ ತೊಂದರೆ, ಅಸಿಡಿಟಿ, ಜಠರ ಉರಿತ, ಮಲಬದ್ಧತೆ, ಸಂಧಿವಾತ ಈ ಥರದ ಕಾಯಿಲೆಗಳನ್ನು ನಮ್ಮಲ್ಲಿ ಗುಣಪಡಿಸಲಾಗ್ತದೆ. ಯಾವುದೇ ವಯಸ್ಸಿನವರಾಗಲಿ ಇಲ್ಲಿ ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದು. ಪ್ರತಿಯೊಬ್ಬ ರೋಗಿಗೂ 30 ನಿಮಿಷ ಚಿಕಿತ್ಸೆ ನೀಡಲಾಗುವುದು. ಇದು ಪ್ರಾಕೃತಿಕ ಚಿಕಿತ್ಸಾ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಚಿಕಿತ್ಸೆಗೆ ಬರುವಂತಹ ಸಾರ್ವಜನಿಕರು ಒಬ್ಬರಿಗೆ 6 ದಿನ ನಡೆಯುವಂತಹ ಚಿಕಿತ್ಸೆ ಶುಲ್ಕ ಕೇವಲ 200 ರೂಪಾಯಿಗಳು ಮಾತ್ರ ಪಾವತಿಸಬೇಕು ಅಂತ ಹೇಳಿ ಆಕ್ಯುಪ್ರೆಷರ್ ಡಾಕ್ಟರ್ ಅವರು ಮಾಹಿತಿಯನ್ನ ನೀಡಿದ್ರು. ಈ ಸಮಯದಲ್ಲಿ ಆಕ್ಯುಪ್ರೆಷರ್ ಥೆರಪಿಸ್ಟ್ನ ಡಾಕ್ಟರ್ ದಾನ್ರಾಜ್ ಚೌಧರಿ, ರೇವಂತ್ ಚೌಧರಿ ಹಾಗೂ ಸಿಬ್ಬಂದಿ ವರ್ಗ ಹೆಚ್ಚಿನ ಮಾಹಿತಿಗಾಗಿ 8306203114 ಸಂಪರ್ಕಿಸಬಹುದಾಗಿದೆ. ಆಕ್ಯುಪ್ರೆಷರ್ ಮತ್ತು ಸುಜೋಕ್ ಮ್ಯಾಗ್ನೆಟ್ ಮತ್ತು ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ವಿಜಯಪುರ ಪುರಸಭೆ 18ನೇ ವಾರ್ಡ್ನ ಪುರಸಭಾ ಸದಸ್ಯರಾದ ಆರ್ ಹನೀಫುಲ್ಲಾ ರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು. ಆಕ್ಯುಪ್ರೆಷರ್ ಮತ್ತು ಸುಜೋಕ್ ಮ್ಯಾಗ್ನೆಟ್ ಮತ್ತು ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ವಿಜಯಪುರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಯೋಜನಾ ನಿರ್ದೇಶಕರಾದ ವೆಂಕಟೇಶ್ ಕುಮಾರ್ ಎಲ್ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯಪುರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದ ಅನೀಸ್ ಉರ್ ರೆಹಮಾನ್, ಕಾರ್ಯದರ್ಶಿ ವಿ ಆನಂದ್, ಖಜಾಂಚಿ ಬಿ ಚಿದಾನಂದ ಮೂರ್ತಿ, ಯೋಜನಾ ನಿರ್ದೇಶಕರಾದ ವೆಂಕಟೇಶ್ ಕುಮಾರ್ ಎಲ್, ಎನ್ಡಿ ಮ್ಯಾನೇಜ್ಮೆಂಟ್ ಡಾಕ್ಟರ್ ಎಂ ಶಿವ ಕುಮಾರ್ ರಿಟೇಕ್, ಎನ್ಡಿ ಮ್ಯಾನೇಜ್ಮೆಂಟ್ ಡಾಕ್ಟರ್ ಎಂ ಶಿವಕುಮಾರ್, ಎನ್ಪಿ ಅಂಬಾಸಿಡರ್ ಎನ್ ಜಯರಾಮ್, ಕೋಆರ್ಡಿನೇಟರ್ ಜಿಎಂಡ್.ಡಿಕೆ ವೆಂಕಟೇಶ್, ಎನ್ಸಿ ಕೋಆರ್ಡಿನೇಟರ್ ವಿ ವೆಂಕಟೇಶ್ ಹಾಗೂ ಸದಸ್ಯರು ಇನ್ನಿತರರು ಹಾಜರಿದ್ದರು. ಆಕ್ಯುಪ್ರೆಷರ್ ಮತ್ತು ಸುಜೋಕ್ ಮ್ಯಾಗ್ನೆಟ್ ಮತ್ತು ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ವಿಜಯಪುರ ಪುರಸಭೆ 18ನೇ ವಾರ್ಡ್ನ ಪುರಸಭಾ ಸದಸ್ಯರಾದ ಆರ್ ಹನೀಫುಲ್ಲಾ ರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು. ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯದ ಸ್ಥಿತಿಗತಿಗಳು ಎಲ್ಲ ಏರುಪೇರು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಮನುಷ್ಯ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದರೆ ಓಡಾಡೋದೇ ಒಂದು ಪೂರ್ತಿಯಾಗಿ ಕೆಲಸ ಎಲ್ಲ ಮಾಡ್ತಾ ಇದ್ದ. ತನ್ನ ಓಡಾಟ ಅಂದರೆ ನಡೆದಾಡೋದ್ರಲ್ಲಿ ಸಾಕಷ್ಟು ವ್ಯಾಯಾಮ ಆಗ್ತಾ ಇತ್ತು. ಮತ್ತೆ ತೋಟದಲ್ಲಿ ಹೋಗಿ ಅವ್ನು ಕೆಲಸ ಮಾಡಬೇಕಾದ್ರೂ ಸಾಕಷ್ಟು ವ್ಯಾಯಾಮ ಆಗ್ತಾ ಇತ್ತು. ದೇಹಕ್ಕೆ ಸಾಕಷ್ಟು ಆರೋಗ್ಯವನ್ನು ಸಿಗ್ತಾ ಇತ್ತು. ಇವತ್ತು ನಾವು ಆಧುನಿಕತೆಗೆ ಮಾರು ಹೋಗಿದ್ದೀವಿ. ಬೆಳಗ್ಗೆ ಎದ್ದರೆ ನಾವೆಲ್ಲನೂ 2 ವೀಲರ್ ಇಲ್ದಿರೋ ಮನುಷ್ಯನೇ ಇಲ್ಲ ಅಂದ್ಬಿಟ್ಟು ಅನಿಸ್ತಾ ಇದೆ. ಆಮೇಲೆ ಜೀವನ ಏನಪ್ಪ ಅಂದ್ರೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ವಿಚಾರ ತಿಳ್ಕೊಂಡು ಬರಬೇಕಿತ್ತು. ಇಲ್ಲ ಮೊಬೈಲ್ ಇದೆ, ಅದು ಹೋಗ್ತಕ್ಕಂಥ ವ್ಯವಸ್ಥೆ ಅದು ಕಮ್ಮಿ ಆಗಿದೆ.
ಮನುಷ್ಯನು ಓಡಾಡೋ ಜೊತೆಯಲ್ಲಿ ಸೂರ್ಯನ ಬೆಳಕಿಗೆ ಬರ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಕಮ್ಮಿ ಆಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಏನು ನಮ್ಮ ಭಾರತ ದೇಶದ ಸಂಸ್ಕೃತಿ ಆಗಿರ್ಬೋದು, ಇತ್ಯಾದಿ ಆಗಿರ್ಬೋದು, ಏನು ನಮ್ಮ ವೈದ್ಯ ಪದ್ಧತಿ ಇದೆ, ಅದು ಆಕ್ಯುಪಂಕ್ಚರ್ ಇರ್ಬೋದು, ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಇತ್ಯಾದಿಗಳನ್ನೆಲ್ಲ ನಾವು ಬಿಟ್ಟೋಗಿದ್ದೀವಿ. ಮತ್ತೆ ಇಲ್ಲಿ ವಾಪಸ್ಸು ಬರಬೇಕು. ಯಾಕಂತ ಹೇಳಿದ್ರೆ ಈ ನಾವು ಆಧುನಿಕತೆ ಹೋದಾಗಿದ್ದೆಲ್ಲ ರೋಗ ರುಜಿನಗಳು ಮನುಷ್ಯರನ್ನ ಕಾಡ್ತಾ ಇದೆ. ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮನುಷ್ಯನು ಮೆಡಿಕಲ್ ಸ್ಟೋರ್ಗಳು ಜಾಸ್ತಿ ಆಗ್ತಾ ಇದೆ. ಮಾತ್ರೆ ಜಾಸ್ತಿ. ಇದನ್ನೆಲ್ಲ ಕಡಿವಾಣ ಹಾಕೊಂಡು ನಮ್ಮಲ್ಲಿರ್ತಕ್ಕಂತಹ ಈ ನರಮಂಡಲ ಇದೆ, ಆ ನರಮಂಡಲವನ್ನು ಚುರುಕುಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಒಂದು ಇದೆ. ಈ ಶಿಬಿರದ ಒಂದು ಆಕ್ಯುಪಂಕ್ಚರ್ ಅಂತಕ್ಕಂಥದ್ದು ಒಂದು ಶಿಬಿರ ಇದು, ಒಂದು ತರಬೇತಿ ಇದು. ಇದನ್ನು ಮಾಡಿಕೊಂಡು ನಮ್ಮ ಜೀವನ ಮಟ್ಟವನ್ನು, ನಮ್ಮ ಆರೋಗ್ಯ ಮಟ್ಟವನ್ನ ಸುಧಾರಣೆ ಮಾಡ್ಕೊಳ್ಬೇಕು. ಈ ಸುಧಾರಣೆ ಮಾಡ್ಕೊಳ್ಬೇಕಾಗಿದ್ರೆ ಇಂತಹ ಶಿಬಿರಗಳಲ್ಲಿ ನಾವೆಲ್ಲ ಬಂದು ಭಾಗವಹಿಸಿ ನಮ್ಮ ಆಗಿರ್ತಕ್ಕಂಥ ಅನುಭವವನ್ನು ಇತ್ಯಾದಿ ಬೇರೆಯವರಿಗೆಲ್ಲ ತಿಳಿಸಿದಾಗ ಅವರ ಸಮಾಜಕ್ಕೆ ಒಂದು ಸೇವೆ ಆಗ್ತಕ್ಕಂಥ ಕೆಲಸವಾಗುತ್ತೆ ಅಂತ ಈ ಒಂದು ಶಿಬಿರವನ್ನು ನಮ್ಮ ಜಸ್ಟಿಸ್ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ. ಆಕ್ಯುಪ್ರೆಷರ್ ಮತ್ತು ಸಿಜೋಕ್ ಮ್ಯಾಗ್ನೆಟ್ ಮತ್ತು ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ವಿಜಯಪುರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಯೋಜನಾ ನಿರ್ದೇಶಕರಾದ ವೆಂಕಟೇಶ್ ಕುಮಾರ್ ಎಲ್ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗುರುಗಳಾದಂತಹ ಅನೀಫುಲ್ಲಾ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಡಾಕ್ಟರ್ ಅಲಾರಾಮ್ ಸೋದರಿ ಅವರೇ ಹಾಗೂ ರಾಷ್ಟ್ರೀಯ ಡೈರೆಕ್ಟರ್ ಪಿ ವೆಂಕಟೇಶ್ ಅವರೇ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಚಿದಾನಂದ ಮೂರ್ತಿ ಅವರೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಇಸ್ಲಾಮೂರ್ತಿ ಅವರೇ ಹಾಗೂ ಎಲ್ಲ ಸೀನಿಯರ್ ಚೇಂಬರ್ ಈಗಿನ ಸದಸ್ಯರು ಈ ಒಂದು ಕಾರ್ಯಕ್ರಮ ಮಾಡಲು ಶಿಲ್ಘಟ್ಟದ ನಮ್ಮ ಅಧ್ಯಕ್ಷರ ಸ್ನೇಹಿತರು ನಮಗೆ ಕರೆ ಕೊಟ್ಟು ಒಂದು ದಿನ ಬಂದು ನೋಡಿ ಕಾರ್ಯಕ್ರಮ ನೋಡಿ ಇದು ಜನತೆಗೆ ಸೇರಬೇಕು ಅಂತ ನಮ್ಗೆ ಹೇಳಿದ್ರು. ಆವಾಗ ಒಂದು ದಿನ ನಾವು ಒಂದು 3 ಜನ ಹೋಗಿ ಕಾರ್ಯಕ್ರಮದ ಅಲ್ಲಿ ಇರೋ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಿದ್ವಿ. ಇದು ತುಂಬ ಚೆನ್ನಾಗಿರೋದ್ರಿಂದ ಈ ಕಾರ್ಯಕ್ರಮ ನಮ್ಮ ವಿಜಯಪುರದಲ್ಲಿ ಮಾಡಬೇಕು, ನಮ್ಮ ವಿಜಯಪುರ ಜನತೆಗೆ ಈ ಒಂದು ಉಪಯೋಗ ಸಿಗಬೇಕು ಅಂತ ನಮ್ಮ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಯೋಜನಾ ನಿರ್ದೇಶಕನಾಗಿ ನೇಮಿಸಿದಂತಹ ಅಧ್ಯಕ್ಷರಿಗೆ ಹಾಗೂ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳು. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.